ಈ ಎಲ್ಲ ಮಾತುಗಳ ಬಗ್ಗೆ, ಘೋಷಣೆಗಳ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ ದಿನನಿತ್ಯವೂ ಜನರಲ್ಲಿ ನಿರೀಕ್ಷೆಯೂ ಮೇರೆ ಮೀರ್ತಾ ಇದ್ದು ಆಕ್ರೋಶವೂ ಹೆಚ್ಚುತ್ತಾ ಇದೆ. ಈಗ ಷರತ್ತುಗಳ ನೆಪದಲ್ಲಿ ಜನರನ್ನ ಸತಾಯಿಸೋದು ನ್ಯಾಯವಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ಎಚ್ಡಿಕೆ, ಕಾಂಗ್ರೆಸ್ಗೆ 135 ಸೀಟು ಕೊಟ್ಟ ಜನತೆಯ ಬೇಡಿಕೆಯಲ್ಲಿ ನ್ಯಾಯವಿದೆ. ಸಿಎಂ ಡಿಸಿಎಂ ಆಗುವ ಮುನ್ನ ಸಿದ್ದರಾಮಯ್ಯ, ಶಿವಕುಮಾರ್ ಸಹಿ ಮಾಡಿಕೊಟ್ಟ ಗ್ಯಾರಂಟಿ ಕಾರ್ಡ್ಗಳು ಜನರ ಬಳಿ ಇವೆ. ಆ ಗ್ಯಾರಂಟಿಗಳಿಗೆ ಗ್ಯಾರಂಟಿಯೇ ಇಲ್ವೇ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯ 2.0 ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಬಿಜೆಪಿ ವಿರುದ್ಧ ಹಗರಣದ ಬ್ರಹ್ಮಾಸ್ತ್ರ ಪ್ರಯೋಗವಾಗಿದೆ. ಪ್ರಮುಖ 6 ಕೇಸ್ಗಳ ಬಗ್ಗೆ ತನಿಖೆ ಕೂಡ ಶುರುವಾಗಿದೆ. ಆ ಕೇಸ್ಗಳ ತನಿಖೆಯಿಂದ ಯಾರ್ಯಾರಿಗೆ ಸಂಕಷ್ಟ ಅಂತ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಮೇಲೆ ತನಿಖೆಯ ಅಸ್ತ್ರವನ್ನ ಕಾಂಗ್ರೆಸ್ ಬಿಡ್ತಾ ಇದೆ. ಮೊದಲನೇದಾಗಿ ನಾವು ಈಗ ಮೊದಲ ತನಿಖಾಸ್ತ್ರ ಏನು ಅಂತ ನೋಡೋಣ. ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಟಾರ್ಗೆಟ್ ಆಗಿರೋದು ಬಸವರಾಜ ಬೊಮ್ಮಾಯಿ, ಕೆ ಸುಧಾಕರ್. ಹಾಗಾದ್ರೆ ಯಾಕೆ ತನಿಖೆ ಅಂತ ನಾವು ನೋಡ್ತಾ ಹೋಗೋಣ. ಚಾಮರಾಜನಗರ ಆಕ್ಸಿಜನ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸಾವನ್ನಪ್ಪಿದ ಪ್ರಕರಣ ಇದು. 36 ಜನ ಆ ಒಂದು ಪ್ರಕರಣದಲ್ಲಿ ಸಾವನ್ನಪ್ತಾರೆ. 24 ಕುಟುಂಬಕ್ಕೆ ಇಲ್ಲಿವರೆಗೂ ಪರಿಹಾರ ಸಿಕ್ಕಿದೆ. 24ರಲ್ಲಿ 13 ಕುಟುಂಬಕ್ಕೆ 5 ಲಕ್ಷ ಆದ್ರೆ 11 ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಸಿಕ್ಕಿದೆ. ಆದ್ರೆ ಇನ್ನೂ ಕೂಡ 11 ಕುಟುಂಬಕ್ಕೆ ಸರ್ಕಾರ ಬಿದ್ರೂ ಪರಿಹಾರವೇ ಸಿಕ್ಕಿಲ್ಲ. ಇನ್ನು ಆಸ್ಪತ್ರೆಗಳ ಕಿರುಕುಳ ಜೊತೆಗೆ ಸಾವು ಮುಚ್ಚಿಟ್ಟಂತಹ ಆರೋಪ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ 3 ಜನ ಮಾತ್ರ ಆಕ್ಸಿಜನ್ ದುರಂತದಿಂದ ಸಾವನ್ನಪ್ಪಿದ್ರು ಅಂತ ಹೇಳಲಾಯಿತು. ಉಳಿದವರು ಕೇವಲ ಕೋವಿಡ್ ನಿಂದ ಸಾವನ್ನಪ್ಪಿದ್ರು ಅನ್ನುವಂತಹ ಮಾತು ಕೂಡ ಆಗ ಸಚಿವರುಗಳು ಹೇಳಿದ್ರು. ಇದು ಇಡೀ ರಾಜ್ಯಾದ್ಯಂತ ಜೊತೆಗೆ ಸಾವಿನ ಸರಿಯಾದಂತಹ ಲೆಕ್ಕವನ್ನ ಕೊಡದೆ ಇದ್ದಿದ್ದು ಕೂಡ ಈಗ ತನಿಖೆಗೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ. ಇನ್ನು ಮೆಡಿಕಲ್ ಸಾಮಗ್ರಿ ಖರೀದಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಆರೋಪವನ್ನ ಸಿದ್ದರಾಮಯ್ಯ ಅವರು ಡಿಕೆಶಿ ಮಾಡಿದಾಗ ಆಗಿನ 5 ಮಂದಿ ಸಚಿವರು ಪ್ರೆಸ್ ಮೀಟ್ ಮಾಡಿ ಆರೋಪವನ್ನ ಅಲ್ಲಗಳೆದಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ 2300ಕ್ಕೂ ಹೆಚ್ಚಿನ ಕೋಟಿ ಹಗರಣದ ಆರೋಪ ಈಗಾಗಲೇ ಇರೋದನ್ನ ನಾವು ಗಮನಿಸಬಹುದು. ಇದರ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಅಂತ ತನಿಖೆಗೂ ಕೂಡ ಆಲ್ರೆಡಿ ಈಗ ಕೊಡ್ತಾ ಇದೆ ಸರ್ಕಾರ. ಇನ್ನು ಸರ್ಕಾರದ ತನಿಖಾಸ್ತ್ರ 2 ಏನು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ 40% ಕಮಿಷನ್ ಆರೋಪ ಆಗಿನ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕಳಂಕವನ್ನ ತಂದಿದ್ದು ಇದುವೇ 40% ಕಮಿಷನ್ ನ ಆರೋಪ. ಮೊದಲನೇದಾಗಿ ಬೊಮ್ಮಾಯಿ ಹಾಗೆಯೇ ಈಶ್ವರಪ್ಪ ಜೊತೆಗೆ ಮುನಿರತ್ನ ಅವರಿಗೆ ಇದನ್ನ ಟಾರ್ಗೆಟ್ ಮಾಡಿಕೊಂಡು ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅವರ ವಿರುದ್ಧ ದೊಡ್ಡ ಮಟ್ಟದ ಆರೋಪವನ್ನು ಕೂಡ ಕಾಂಗ್ರೆಸ್ ಮಾಡಿತ್ತು. ಹಾಗಾದ್ರೆ ತನಿಖೆ ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ ನಕಲಿ ಬಿಲ್ಗಳನ್ನ ಮಾಡಿದ್ದು ಮಾತ್ರ ಅಲ್ಲ, ಬಿಲ್ಗಳ ವಿಚಾರದಲ್ಲಿ ಡಬಲ್ ಬಿಲ್ಗಳನ್ನ ರೆಡಿ ಮಾಡಿದ್ದು, ಅದನ್ನ ಪ್ರೆಸೆಂಟ್ ಮಾಡಿದ್ದು, ಜೊತೆಗೆ ಆ ಸಂದರ್ಭದಲ್ಲಿ ಸಾಲು ಸಾಲು ಗುಂಡಿ ರಸ್ತೆಗೆ ಬಲಿಯಾಗಿರೋದನ್ನ ನಾವು ಗಮನಿಸಬಹುದು. ಕಾಮಗಾರಿಗೆ 40% ಕಮಿಷನ್ ಅನ್ನ ಪಡೆದಿದ್ದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವ ಕೆಂಪಣ್ಣ ಅವರು ಮಾಡಿರುವಂತಹ ಆರೋಪ. ಅವರು ಪ್ರಧಾನಮಂತ್ರಿಗೆ ಪತ್ರವನ್ನ ಬರೆದಿದ್ದು ಅಲ್ಲದೆ ಈಶ್ವರಪ್ಪ ಅವರು ಸಚಿವ ಸ್ಥಾನ ಕಳ್ಕೊಂಡಿದ್ದು, ಜೊತೆಗೆ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಮಾಡಬೇಕು ಅಂತ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ಇನ್ನು ತನಿಖಾಸ್ತ್ರ 3 ಯಾವುದು? ಪಿಎಸ್ಐ ಹಗರಣ. ಇಲ್ಲಿ ಟಾರ್ಗೆಟ್ ಯಾರು ಅಂತ ನೋಡೋದಾದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಅಶ್ವಥ್ ನಾರಾಯಣ್ ಅವರು, ಆರಗ ಜ್ಞಾನೇಂದ್ರ ಅವರು. ಇಲ್ಲಿ ತನಿಖೆ ಯಾಕೆ? ಪಿಎಸ್ಐ ನೇಮಕಾತಿಯಲ್ಲಿ ಡೀಲಿಂಗ್ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ 54,000 ಪಿಎಸ್ಐ ಅಭ್ಯರ್ಥಿಗಳಿಗೆ ಇಲ್ಲಿ ನಿರಾಸೆಯಾಯಿತು. ದೂರು ಕೊಟ್ಟವರಿಗೆ ಕಿರುಕುಳವನ್ನ ಕೊಟ್ಟಂತಹ ಆರೋಪ ಕೂಡ ಆಗಿನ ಸರ್ಕಾರದ ಮೇಲೆ ಕೇಳಿ ಬಂದಿತ್ತು. 200 ಕೋಟಿಗೂ ಹೆಚ್ಚು ಡೀಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕಾಂಗ್ರೆಸ್ನವರು ಮಾಡಿದ್ರು. ಜೊತೆಗೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಡಿಜಿಪಿ ಅಮೃತ್ ಪಾಲ್ ಸೇರಿದಂತೆ 30ಕ್ಕೂ ಹೆಚ್ಚು ಆರೋಪಿಗಳನ್ನ ಬಂಧಿಸಲಾಗಿದೆ. 545 ಅಭ್ಯರ್ಥಿಗಳ ಪೈಕಿ 300ಕ್ಕೂ ಹೆಚ್ಚು ಅಭ್ಯರ್ಥಿಗಳು 70 ರಿಂದ 80 ಲಕ್ಷ ರೂಪಾಯಿ ಲಂಚವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕ ಖರ್ಗೆ ಆಗ ಆರೋಪವನ್ನ ಮಾಡಿದ್ರು. ಈಗ ಕಾಂಗ್ರೆಸ್ ಅದನ್ನ ತನಿಖೆಗೂ ಕೂಡ ಒಳಪಡಿಸ್ತಾ ಇದೆ. ಸರ್ಕಾರದ ತನಿಖಾ ಅಸ್ತ್ರ 4 ಬಿಟ್ ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಟಾರ್ಗೆಟ್ ಯಾರ್ಯಾರು? ಇಲ್ಲಿ ಬಸವರಾಜ ಬೊಮ್ಮಾಯಿ, ಆರಗ ಜ್ಞಾನೇಂದ್ರ ಅವರು. ಜೊತೆಗೆ ತನಿಖೆ ಯಾಕೆ ಅಂತ ನೋಡೋದಾದ್ರೆ ಖಾಕಿ ಸುಪರ್ದಿಯಲ್ಲೇ ಹ್ಯಾಕಿಂಗ್ ಮಾಡಿರುವಂತಹ ಆರೋಪ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬಂತು. ಆಗ ಹ್ಯಾಕರ್ ಶ್ರೀಕಿಗೆ ಪ್ರಭಾವಿಗಳೇ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ನವರು ಮಾಡಿದ್ರು. ಅಮೆರಿಕ ಸಂಸ್ಥೆಯಿಂದಲೂ ಕೂಡ ತನಿಖೆ ನಡೆದಿತ್ತು. ಬೊಮ್ಮಾಯಿ ಅವರೇ ಇದರಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ನೇರವಾಗಿ ಆರೋಪವನ್ನ ಕಾಂಗ್ರೆಸ್ ಮಾಡಿತ್ತು. ಅವರ ಪುತ್ರನ ಮೇಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬಂದಿತ್ತು. ಇನ್ನು ಸರ್ಕಾರದ ತನಿಖಾಸ್ತ್ರ 5
ಇಲ್ಲಿ ಕಳಪೆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಮಾಡೋದಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಇಲ್ಲಿ ಟಾರ್ಗೆಟ್ ಬಿಎಸ್ ಯಡಿಯೂರಪ್ಪ, ಹಾಗೇನೆ ವಿಜಯೇಂದ್ರ, ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು. ಇಲ್ಲಿ ತನಿಖೆ ಯಾಕೆ? ಟೆಂಡರ್ ಕರೆಯದೆ ಗುತ್ತಿಗೆಯನ್ನ ವಿತರಣೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಬೆಂಗಳೂರಲ್ಲೇ 6 ರಿಂದ 12 ಸಾವಿರ ಕೋಟಿ ಕಾಮಗಾರಿಯನ್ನ ಮಾಡಲಾಗಿತ್ತು. ಅಲ್ಲಿ ರಸ್ತೆಯ ಗುಂಡಿಗಳನ್ನ ಅಗೆದು ಮತ್ತೆ ರಸ್ತೆ ಕಾಮಗಾರಿಯನ್ನ ಮಾಡಲಾಗಿತ್ತು ಅನ್ನುವಂತಹ ಆರೋಪ ಜೊತೆಗೆ ಬಿವೈ ವಿಜಯೇಂದ್ರ ಹಸ್ತಕ್ಷೇಪದ ಬಗ್ಗೆ ಆಗ ಬಿಜೆಪಿಯವರೇ ದೂರನ್ನ ಸಲ್ಲಿಸಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಗುತ್ತಿಗೆದಾರರ ದೂರು ಕೊಟ್ಟರು ಕೂಡ ಸರ್ಕಾರ ಅಲ್ಲಿ ಮೌನ ವಹಿಸಿತು, ಯಾವುದೇ ರೀತಿಯ ಆಕ್ಷನ್ ಅನ್ನ ತಗೊಂಡಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಏನೋ ಸರ್ಕಾರದ ತನಿಖಾಸ್ತ್ರ 6 ಕೆಐಎಡಿಬಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಟಾರ್ಗೆಟ್ ಆಗಿರೋದು ಮುರುಗೇಶ್ ನಿರಾಣಿ. ಯಾಕೆ ಈ ಒಂದು ತನಿಖೆಯನ್ನ ಈಗ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ನೋಡೋದಾದ್ರೆ, ನಕಲಿ ಖಾತೆಯನ್ನ ಸೃಷ್ಟಿಸಿ ರೈತರಿಗೆ ವಂಚನೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ರೈತರ ಹೆಸರಲ್ಲಿ ಕೋಟಿಗಟ್ಟಲೆ ಲೂಟಿಯನ್ನ ಮಾಡಿದ್ದು ಮಾತ್ರ ಅಲ್ಲ, ಕೈಗಾರಿಕೆ ವಿಸ್ತರಣೆಯ ಹೆಸರಲ್ಲಿ ಗೋಲ್ಮಾಲ್ ಅನ್ನ ಮಾಡಲಾಗಿದೆ. ಹೈಕೋರ್ಟ್ ನಲ್ಲಿ ಜೂನ್ 30ಕ್ಕೆ ಇದರ ವಿಚಾರಣೆ ನಡೆಯುತ್ತೆ. ಈ ಹಗರಣದ ಬಗ್ಗೆ ನ್ಯೂಸ್ 18 ಕೂಡ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ಕಾಂಗ್ರೆಸ್ ತನಿಖೆಗೆ ಒಳಪಡಿಸ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು.